ಏರ್ಪೋರ್ಟ್ ಅಥಾರಿಟಿ ಜೊತೆ ಪ್ರಧಾನಿ ಮೋದಿ ಸಭೆ ನಡೆಸಿದ್ದಾರೆ. ವಿಮಾನ ದುರಂತದ ಬಗ್ಗೆ ಮಾಹಿತಿ ಪಡೆಯುತ್ತಿರುವಂತಹ ಪಿಎಂ ಮಂತ್ರಿಗಳು ಅಧಿಕಾರಿಗಳ ಜೊತೆ ಚರ್ಚಿಸ್ತಾ ಇದ್ದಾರೆ. ಸಭೆಯಲ್ಲಿ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಭಾಗಿಯಾಗಿದ್ದಾರೆ. ಈಗಾಗಲೇ ಸಭೆ ಆರಂಭ ಆಗಿದೆ. ವಿಮಾನ ದುರಂತದ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ವಿಮಾನ ಪತನಕ್ಕೆ ಏನ್ ಕಾರಣ ಇರಬಹುದು, ಪ್ರಭಾಬಿಲಿಟಿಗಳು ಏನು? ಈಗಾಗಲೇ ಬ್ಲ್ಯಾಕ್ ಬಾಕ್ಸ್ ಎರಡಿರುತ್ತೆ ಒಂದು ವಿಮಾನದಲ್ಲಿ. ಅದರಲ್ಲಿ ಒಂದು ಪತ್ತೆ ಆಗಿರುವಂಥದ್ದು, ಮತ್ತೊಂದಕ್ಕೆ ಶೋಧ ಕಾರ್ಯ ನಡೀತಾ ಇದೆ. ಆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ ಮೇಲೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ, ಇದಕ್ಕಾಗಿರುತ್ತೆ ಅನ್ನೋ ಕಾರಣ. ಅದರ ಜೊತೆಗೆ ಈಗಾಗಲೇ FSL ತಂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದೆ. ಶವಗಳನ್ನು DNA ಟೆಸ್ಟಿಗೆ ಕಳುಹಿಸಲಾಗ್ತಾ ಇದೆ, ಯಾಕಂದರೆ ಗುರುತು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಈ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಪಘಾತ ಆದಂಥ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪರಿಶೀಲನೆ ನಡೆಸಿದ್ದಾರೆ. ಅದಾದ ನಂತರ ಆಸ್ಪತ್ರೆಯಲ್ಲಿ ಇರುವಂಥ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಅದರ ಜೊತೆಗೆ ಈಗ ಸಭೆಯನ್ನು ಮಾಡ್ತಾ ಇರುವಂಥದ್ದು ಏರ್ಪೋರ್ಟ್ ಅಥಾರಿಟಿ ಜೊತೆ. ಅದರ ಜೊತೆಗೆ ಮಂತ್ರಿಗಳು ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಕೂಡ ಭಾಗಿಯಾಗಿದ್ದಾರೆ. ಯಾಕಾಯಿತು, ಏನಾಯಿತು, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಈ ದೆಹಲಿಯಿಂದ ಅಹಮದಾಬಾದಿಗಂತ ಬಂದಂಥ ಫ್ಲೈಟೇ ಅಹಮದಾಬಾದ್ನಿಂದ ಲಂಡನ್ನಿಗೆ ಹೊರಟಿರುವಂಥದ್ದು. ಸೊ ದೆಹಲಿಯಿಂದ ಅಹಮದಾಬಾದಿಗೆ ಬರುವಂಥ ಸಂದರ್ಭದಲ್ಲಿ ಆ ಫ್ಲೈಟ್ನಲ್ಲಿ ಒಂದಷ್ಟು ಟೆಕ್ನಿಕಲ್ ಇಶ್ಯೂ ಇರುವಂಥ ವಿಡಿಯೋವನ್ನು ಒಬ್ಬ ಪ್ರಯಾಣಿಕ ಮಾಡಿರುವಂಥದ್ದು. ಅಲ್ಲಿ AC ವರ್ಕ್ ಆಗ್ತಾ ಇಲ್ಲ, ಜೊತೆಗೆ ರೂಟ್ ಮ್ಯಾಪ್ ಕೆಲವರು ಚೆಕ್ ಮಾಡ್ತಾ ಇರ್ತಾರೆ. ಅಂದರೆ ಒಂದು ನಾವು ಕೂತಿರ್ತೀವಿ ಅಂದರೆ ನಮ್ಮ ಮುಂದೆ ಇರುವಂತಹ ಸೀಟ್ನ ಹಿಂಭಾಗದಲ್ಲಿ ಒಂದು ಡಿಸ್ಪ್ಲೇ ಕೊಟ್ಟಿರ್ತಾರೆ, LED TV ಥರ. ನೀವು TV ಮೂವಿ ನೋಡೋದಿದ್ರೆ ನೋಡ್ಬೋದು, ಸಾಂಗ್ಸ್ ಕೇಳ್ಬೋದು. ಜೊತೆಗೆ ಗೂಗಲ್ ಮ್ಯಾಪ್ ಆಕ್ಸೆಸ್ ಇರುತ್ತೆ ನಿಮಗಲ್ಲಿ, ನಾವೆಲ್ಲಿದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ ತಿಳ್ಕೊಳ್ಳುವಂಥದ್ದು. ಅದು ಯಾವುದೂ ವರ್ಕ್ ಆಗ್ತಾ ಇಲ್ಲ ಅನ್ನೋದು. ಅದಾದ 2 ಅಹಮದಾಬಾದ್ನಿಂದ ಲಂಡನ್ನಿಗೆ ಹೊರಟಿರುವಂಥದ್ದು ಅದೇ ಫ್ಲೈಟ್. ಈ ರೀತಿಯಾದ ಟೆಕ್ನಿಕಲ್ ಇಶ್ಯೂ ಇದ್ರೂ ಕೂಡ ಹೇಗಿದು ಟೇಕ್ ಆಫ್ ಆಯಿತು ಅನ್ನೋ ಪ್ರಶ್ನೆ. ಜೊತೆ ಒಂದಷ್ಟು ತನಿಖೆ ಅಂತೂ ಆಗಲೇಬೇಕಿದೆ. ಇನ್ ಕೇಸ್ ಆ ವಿಡಿಯೋ ಏನು ವೈರಲ್ ಆಗ್ತಾ ಇದೆ, ಆ ವಿಡಿಯೋ ನಿಜ ಆಗಿದ್ದಲ್ಲೇ ಅದನ್ನು ಸರಿಪಡಿಸದೆ ಅರಿಬರಿಯಲ್ಲಿ ಇವರೇನಾದರೂ ಲಂಡನ್ನಿಗೆ ಆ ಫ್ಲೈಟನ್ನು ಟೇಕ್ ಆಫ್ ಮಾಡಿದರೆ ಖಂಡಿತವಾಗಿಯೂ ತಪ್ಪಾಗತ್ತೆ. ಈಗ ಆಲ್ರೆಡಿ ಟಾಟಾ ಗ್ರೂಪ್ ಅವರು ಏನು ಸಾವನ್ನಪ್ಪಿದ್ದಾರೆ, ಕುಟುಂಬಸ್ಥರಿಗೆ 1 ಕೋಟಿ ಪರಿಹಾರ ರೂಪಾಯಿಯಲ್ಲಿ ಘೋಷಣೆ ಮಾಡಿರುವಂಥದ್ದು. ಆದರೆ ಅದೇ ಟಾಟಾ ಗ್ರೂಪು ಆ ಫ್ಲೈಟಲ್ಲಿ ಟೆಕ್ನಿಕಲ್ ಇಶ್ಯೂ ಇದ್ದರೂ ಕೂಡ ಇವರ ನೆಗ್ಲಿಜೆನ್ಸಿಂದ ಈ ಒಂದು ಘಟನೆ ಆಗಿದ್ದರೆ 241 ಜನರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಪರಿಹಾರ ಕೊಟ್ಬಿಟ್ರೆ ಮುಗ್ದೋಯ್ತಾ? ಎಷ್ಟೋ ಜನ ತಮ್ಮ ಹೊಸ ಆಸೆಗಳನ್ನು ಹೊತ್ಕೊಂಡು ಲಂಡನ್ನಿಗೆ ಹೊರಟಿರ್ತಾರೆ. ತಮ್ಮ ಜೀವನವನ್ನು ಕಟ್ಕೋಬೇಕು ಅಂತ ಎಷ್ಟೋ ಜನ ಹೋಗ್ತಾ ಇದ್ರು. ಬೇರೆ ಯಾರು ಬೇಡ, ಗುಜರಾತ್ನ ಮಾಜಿ CM ರೂಪಾನಿ ಅವರು ತಮ್ಮ ಮಗಳನ್ನು ನೋಡೋದಕ್ಕೆ ಹೋಗ್ತಾ ಇರ್ತಾರೆ. 5 ಜನ ಕುಟುಂಬದವರು, 5 ಜನ ಇದ್ದಂಥ ಒಂದು ಕುಟುಂಬ ಸುಟ್ಟು ಭಸ್ಮವಾಗಿದೆ. ತನ್ನ ಗಂಡನ ಜೊತೆ ಫಾರಿನ್ನಲ್ಲಿ ಇರಬೇಕು, ಲಂಡನ್ನಲ್ಲಿ ಇರಬೇಕು ಅಂತ 5-6 ವರ್ಷದಿಂದ ಕಾಯ್ತಾ ಇದ್ರು. ಅವರಿಗೆ ಎಲ್ಲದರಿಂದ ಪರ್ಮಿಷನ್ ಬೇಕು ಅಂತ ಅಲ್ಲಿ ಹೋಗಿ ಲಂಡನ್ನಲ್ಲಿ ನೆಲೆಸೋದಕ್ಕೆ 6 ವರ್ಷದಿಂದ ಕಾಯ್ದು ಈಗ ತನ್ನ ಗಂಡನ ಜೊತೆ ಇರೋದಕ್ಕೆ ಹೊರಟಂಥ ಕುಟುಂಬ ಸಾವನ್ನಪ್ಪಿದೆ. ಜಾನ್ವರಿಯಲ್ಲಿ ಮದುವೆ ಆದಂಥ ರಾಜಸ್ಥಾನದ ಮಹಿಳೆಯೊಬ್ಬರ ಗಂಡ ಆಲ್ರೆಡಿ ಲಂಡನ್ನಲ್ಲಿದ್ದರು. ಈಕೆಗೆ ಸಿಟಿಸನ್ಶಿಪ್ ಅಥವಾ ಅಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಇಲ್ಲದೆ ಈಕೆ ಇಷ್ಟು ತಿಂಗಳುಗಳ ಕಾಲ ಕಾಯ್ದು ನೆನ್ನೆ ಹೊರಟಿರ್ತಾರೆ. ತನ್ನ ತಂದೆ ಸ್ಟೇಟಸ್ ಹಾಕಿರ್ತಾರೆ, ವಿಶ್ ಮಾಡಿರ್ತಾರೆ. ಆಕೆಯ ಮೊದಲನೇ ಫ್ಲೈಟ್, ಆಕೆಯ ಕೊನೆಯ ಫ್ಲೈಟ್ ಕೂಡ ಆಯಿತು. ಈ ಎಲ್ಲ ಕುಟುಂಬ ಏನೀಗ ಅವರನ್ನು ಕಳ್ಕೊಂಡಿದೆ, ಕುಟುಂಬಕ್ಕೆ ಕೇವಲ ಸಾಂತ್ವನ ಹೇಳಿಬಿಟ್ಟು ಪರಿಹಾರ ಘೋಷಿಸಿದ್ರೆ ಮುಗ್ದೋಯ್ತಾ? ಆ ರೀತಿಯಾದ ಟೆಕ್ನಿಕಲ್ ಇಶ್ಯೂ ಇದ್ದರೆ ಯಾಕೆ ನೆಗ್ಲೆಕ್ಟ್ ಮಾಡಿದ್ರು? ಒಬ್ಬರಲ್ಲ ಇಬ್ಬರಲ್ಲ 242 ಜನ ಇದ್ದಂಥ ಫ್ಲೈಟ್ ಅದು. ಇತಿಹಾಸದಲ್ಲೇ ಬಹುಶಃ ಇಷ್ಟು ಜನ ಒಂದು ಏರ್ ಕ್ರಾಶ್ನಲ್ಲಿ ಸಾವನ್ನಪ್ಪಿದ್ದಾರೆ ಅಂದರೆ ಇದೇ ಮೊದಲು ಅನಿಸುತ್ತೆ. ಜೆಟ್ ಅಪಘಾತ ಆಗೋದು ನಾನು ಮೊನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಗಮನಿಸ್ತಾ, ಕೇದಾರ್ನಾಥ್ಗೆ ಹೋಗುವಂಥ ಜೆಟ್ ಇದೇ ರೀತಿಯ ಟೆಕ್ನಿಕಲ್ ಸಮಸ್ಯೆ ಉಂಟಾಗಿ ರಸ್ತೆ ಮಧ್ಯೆ ಬಂದು ಲ್ಯಾಂಡ್ ಮಾಡ್ತಾರೆ. ರೆಕ್ಕೆ ಎಲ್ಲ ಮುರಿದೋಗುತ್ತೆ, ಬಟ್ ಅದರೊಳಗಡೆ ಇರೋವಂಥವ್ರಿಗೆ ಏನೂ ಆಗಲ್ಲ. ಅದೇ ಪ್ರಯತ್ನ ಬಹುಶಃ ಈ ಪೈಲಟ್ ಕೂಡ ಮಾಡೋದಕ್ಕೆ ಹೊರಟರು ಅನಿಸುತ್ತೆ. ಯಾಕಂದರೆ
ಆ ಮೆಡಿಕಲ್ ಕಾಲೇಜ್ ಮುಂಭಾಗನೋ ಪಕ್ಕದಲ್ಲೋ ಒಂದು ಫೀಲ್ಡ್ ಇದೆ ಅಂತೆ. ಬಹುಶಃ ಆ ಫೀಲ್ಡಲ್ಲಿ ಏನಾದರೂ ಲ್ಯಾಂಡ್ ಮಾಡುವಂಥ ಪ್ರಯತ್ನವನ್ನು ಆ ಪೈಲಟ್ ಮಾಡಿದ್ರಾ ಗೊತ್ತಿಲ್ಲ. ಅಹಮದಾಬಾದ್ನ ಏರ್ಪೋರ್ಟ್ ಏನಿದೆ ಅದರ ಡಿಫಾಲ್ಟ್ ಏನಪ್ಪ ಅಂದರೆ ಅಲ್ಲಿ ಹಕ್ಕಿಗಳ ಹಾರಾಟ ಜಾಸ್ತಿ ಅಂತೆ. ಅಲ್ಲಿ ಈ ಹಿಂದೆ ಕೆಲಸ ಮಾಡ್ತಿದ್ದಂಥವ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಂಡಿರುವಂಥ ವಿಚಾರ ಇದು. ಪ್ರೊಬಾಬಿಲಿಟಿ ಹೇಳಿರುವಂಥದ್ದು ಏನೇನೆಲ್ಲ ಆಗಿರಬಹುದು ಅಂತ. ಅಲ್ಲಿ ಹಕ್ಕಿಗಳ ಹಾರಾಟ ಜಾಸ್ತಿ ಆಗಿರೋದ್ರಿಂದ ಹಕ್ಕಿ ಏನಾದರೂ ಬಡ್ದು ಏನಾದರೂ ಸಮಸ್ಯೆ ಉಂಟಾಯ್ತಾ ಅನ್ನೋದು ಒಂದು ಕಡೆ. ಟೆಕ್ನಿಕಲ್ ಇಶ್ಯೂ ಆದ್ರೂ ಏನು ಟೆಕ್ನಿಕಲ್ ಇಶ್ಯೂ ಅನ್ನೋದು ಕೂಡ ತಿಳಿಬೇಕಾಗತ್ತೆ. ಬ್ಲ್ಯಾಕ್ ಬಾಕ್ಸ್ ಒಂದು ಸಿಕ್ಕಿದೆ, ಇನ್ನೊಂದು ಶೋಧ ಕಾರ್ಯ ನಡೀತಾ ಇದೆ. ಸಿಕ್ಕಿದ ಮೇಲೆ, ತನಿಖೆ ಆದ ಮೇಲೆ ಗೊತ್ತಾಗುವಂಥದ್ದು.